ಹೊಡೆದ್ರಮ್ಮ ಅವರು ಫಸ್ಟ್ ಫೋನಿಲೆಗೆ ಬಡ್ದ್ರಿ. ಆ ಬಳಿಕ ಚರಿಗಿಲೆ ಬಡ್ದ್ರಿ. ಆ ಬಳಿಕ 4 ಸಲ ಕಲ್ಲು ತೊಗೊಂಡು ಹೋಗದ್ರಿ. ಏನು ಮಾಡ್ತಾರ್ರಿ ಅವ್ರು ಅನ್ನಾರ? ಅವರು ಮತ್ತು ಈ ಡಾಬರ್ಕಿ ಕೆಲಸ ಮಾಡ್ತಾರೆ. ಹೆಂಡತಿ ಮಲಗಿರುವಾಗಲೇ ಎಳೆದೊಯ್ದು ನಡು ರಸ್ತೆಯಲ್ಲಿ ಕಲ್ಲಿನಿಂದ ಜಜ್ಜಿ ಗಂಡ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ತಾಯಿಗೆ ಬೈದಿದ್ದಕ್ಕೆ ಮತ್ತು ಪತ್ನಿಯ ಶೀಲವನ್ನ ಶಂಕಿಸಿ ಕೊಲೆ. ಬಸವರಾಜ ಜೋಡಳ್ಳಿಯಿಂದ ಶಿವಕ್ಕ ಜೋಡಳ್ಳಿ 33 ವರ್ಷ ಈಕೆಯನ್ನ ಕೊಲೆ ಮಾಡಲಾಗಿದೆ. ಈ ಭಯಾನಕ ಘಟನೆಗೆ ಗೋವನಕೊಪ್ಪ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಮದುವೆಯಾದ ಹೆಂಡತಿಗೆ ಚಟ್ಟ ಕಟ್ಟಿದ ಪತಿ ಮೊದಲ ಗಂಡ ಅಕಾಲಿಕ ಮರಣದ ನಂತರ ಶಿವಕ್ಕ ಬಸವರಾಜ ಜೋಡಳ್ಳಿಯನ್ನ ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಇಬ್ಬರು 15 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಅಂತರ್ಜಾತೀಯ ವಿವಾಹ ಮಾಡಿಕೊಂಡಿದ್ರು. ಆದರೆ ಗಂಡನ ಕಿರುಕುಳಕ್ಕೆ ಬೇಸತ್ತ ಶಿವಕ್ಕ ತನ್ನಿಬ್ಬರು ಮಕ್ಕಳ ಜೊತೆಗೆ ಪ್ರತ್ಯೇಕವಾಗಿ ಮಠವೊಂದರಲ್ಲಿ ವಾಸವಾಗಿದ್ರು. ಇಬ್ಬರು ಮಕ್ಕಳ ಜೊತೆಗೆ ವಾಸವಾಗಿದ್ದ ಶಿವಕ್ಕ ಮೊದಲ ಮಗಳನ್ನ ಗಂಡನ ಮನೆಯಲ್ಲಿ ಬಿಟ್ಟಿದ್ದಳು. ಮಗಳನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಅತ್ತೆಯ ಜೊತೆ ಫೋನ್ನಲ್ಲಿ ಜಗಳವಾಡಿದ್ದಾರೆ. ತಾಯಿಗೆ ಬೈದಿದ್ದಕ್ಕೆ ಮತ್ತು ಪತ್ನಿಯ ಶೀಲವನ್ನ ಶಂಕಿಸಿ ಶಿವಕ್ಕ ಮಲಗಿದಾಗಲೇ ಎಳೆದೊಯ್ದು ನಡು ರಸ್ತೆಯಲ್ಲಿ ಕಲ್ಲಿನಿಂದ ಜಜ್ಜಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಅವರು ಫಸ್ಟ್ ಫೋನಿಲೆಗೆ ಬಡ್ದ್ರಿ. ಆ ಬಳಿಕ ಚರಿಗಿಲೆ ಬಡ್ದ್ರಿ. ಆ ಬಳಿಕ 4 ಸಲ ಕಲ್ಲು ತೊಗೊಂಡು ಹೋಗದ್ರಿ. ಏನು ಮಾಡ್ತಾರ್ರಿ ಅವ್ರು ಅನ್ನಾರ? ಅವರು ಮತ್ತು ಈ ಡಾಬರ್ಕಿ ಕೆಲಸ ಮಾಡ್ತಾರೆ. ಆ ಮೂಲಕ ಪ್ರೀತಿಸಿ ಮದುವೆಯಾದ ಹೆಂಡತಿಗೆ ಪತಿ ಚಟ್ಟ ಕಟ್ಟಿದ್ದಾನೆ. ಪ್ರತ್ಯಕ್ಷದರ್ಶಿ ಹೇಳಿದ್ದಿಷ್ಟು. ಇನ್ನು ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಯೊಬ್ಬರು ಪ್ರತಿಕ್ರಿಯಿಸಿದ್ದು, ಬೆಳಿಗ್ಗೆ ಸುಮಾರು 7:30 ಸುಮಾರಿಗೆ ಘಟನೆ ನಡೆದಿದೆ. ಮೊದಲು ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದು, ನಂತರ ಚಾಕುವಿನಿಂದ ಎರೆದಿದ್ದಾನೆ. ಬಳಿಕ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾನೆ. ಈ ದಂಪತಿಗೆ 2 ಗಂಡು ಹಾಗೂ 1 ಹೆಣ್ಣು ಮಗಳಿದ್ದಾಳೆ. ಹೆಣ್ಣು ಮಗಳು ಸದ್ಯ ಅವರ ತಾಯಿಯ ಸಹೋದರನ ಬಳಿ ಇದ್ದಾಳೆ. ಪತಿ ಬಸವರಾಜ ಜೋಡಳ್ಳಿ ವೃತ್ತಿಯಲ್ಲಿ ಡ್ರೈವರ್ ಆಗಿದ್ದಾನೆ. ಈ ದಂಪತಿ ಆಗಾಗ ಜಗಳವಾಡುತ್ತಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಜಗಳದಿಂದಾಗಿ ಪತಿ ಊರು ಬಿಟ್ಟು ಹೋಗಿದ್ದ. ಇತ್ತೀಚೆಗಷ್ಟೇ ಗ್ರಾಮಕ್ಕೆ ಮರಳಿದ್ದ. ಕಳೆದ 2-3 ವರ್ಷಗಳಿಂದ ಇಬ್ಬರು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ರು ಎಂದು ಹೇಳಲಾಗಿದೆ. ಅಲ್ಲೇ ಅವ್ರ ಮನಿಂತ್ರ ಕರ್ಕೊಂಬಂದ್ರಿ ಕರ್ಕೊಂಬಂದ ಇಲ್ಲೇ ಓಣ್ಯಾಗ ಬಡದ್ರಿ. ಎಷ್ಟು ಆಗಿತ್ತು ಅವಾಗ? ಏನ್ರಿ ಟೈಮ್ ಎಷ್ಟಾಗಿತ್ತು? ಬೆಳಗ್ಗೆ ಟೈಮ್ 7:30 ಆಗಿತ್ತು ರೀ ಅವಾಗ. 7:30 ಆಗಿತ್ತು ರೀ ಅವಾಗ. ಎಷ್ಟರಲ್ಲೇ ಹೊಡೆದ್ರಣ? ಏನ್ರಿ ಎತ್ತರಲ್ಲೇ ಹೊಡೆದ್ರು? ಕೈಲೇ ಹೊಡೆದ್ರು? ಹಾಂ, ಕೈಲಿ ಮೊದಲು ಕೈಲಿ ಹೊಡೆದ್ರೆ, ಆಮೇಲೆ ಚರ್ಗಿಲೆ ಹೊಡೆದ್ರೆ, ಆಮೇಲೆ ಕಲ್ಲು ತೊಗೊಂಡು ಜಜ್ಜಿದ್ರು. ಎಷ್ಟು ಮಕ್ಕಳು ಅವ್ರಿಗೆ? ಎಷ್ಟು ಮಕ್ಕಳು ಅವ್ರಿಗೆ? ಅವ್ರಿಗೆ 1 ಗಂಡ, 2 ಗಂಡ, 1 ಹೆಣ್ಮಗಳು. 1 ಹೆಣ್ಮಗಳು ಅವ್ರ ತಮ್ಮಂತಕ್ಕೆ ಅದಾರ. ಈಗ ಏನು ಕೆಲಸ ಮಾಡ್ತಿದ್ರಿ ಅವ? ಅವ ಡ್ರೈವರ್ ಕಿನಾರಿ. ಎಲ್ಲಿ ಇರ್ತಿದ್ದವ? ಅವ ಯಾವ್ರವ್ರ ಗೊತ್ತಿಲ್ಲ ರೀ ನನಗೆ. ಯಾವ ಮಿಸ್ಸಸ್ ಅವರು? ಅವ್ರ ಮಿಸ್ ಇಲ್ಲೇ ಇರ್ತಿದ್ರು ಅವ್ರು. ಮಕ್ಕಳು ಜಗಳ ಆಗೈತೆ ರೀ ಅವ್ರಿಗೆ. ಆಗಾಗ ಜಗಳ ಮಾಡ್ಕೊತಿದ್ರು ಅವ್ರು. ಮತ್ತು ಕಂಪ್ಲೇಂಟ್ ಮಾಡಿದ್ರು, ಸ್ಥಾನಕ್ಕೆ ಹೋಗಿ ಬಂದಿದ್ರು ರೀ. ಏನ್ರಿ ಸಲ ಜಗಳ ಮಾಡ್ತಿದ್ದಂತ್ರಿ? ಈ ಜಗಳ ಮಾಡಿ ಅವ್ನು ಊರು ಬಿಟ್ಟು ಹೋಗಿದ್ರೆ ಈ ಊರಿಗೆ ಬಂದಿರ್ಕಲ್ಲ ಅವ. ಈಗ ಜಗಳ ಅಂದ್ರೆ ಹೆಂಡತಿ ಕೂಡ ಎತ್ರ ಕೂಡ ಹೆಂಗ್ರಿ? ಹೆಂಡತಿ ಜೊತೆಗೆ ಎತ್ರ ಅವರು ಜಗಳ ಮಾಡ್ಕೊಂತ ಅವ್ನು ಊರು ಬಿಟ್ಟು ಹೋಗಿದ್ರು. ಊರಿಗೆ ಬೆದರಿಕಲ್ಲ ಅವ. ಈಗ ಮನೆ ಬಿದ್ದಿದ್ದ ಅವ. ನಿನ್ನೆ ಬಂದು ಕಾಸು ಹಿಂಗೆಲ್ಲ ರೆಡಿಗೈತ್ರ. ಏನ್ರಿ? ಬೇರೆ ಬೇರೆ ಅದಾರ. ಜಗಳ ಮಾಡಿದ ಅಂತಾರೆ ಬೇರೆ ಬೇರೆ ಅದಾರ. ಕೂಡೇ ಇಲ್ಲ ಅಲ್ರಿ. ಎಷ್ಟು ವರ್ಷ ಆತ್ರಿ? ಅದು ಒಂದು 2-3 ವರ್ಷ ಆಗಿರ್ಬೇಕ್ರಿ ಒಟ್ಟು ಜಗಳ ಆಗಿ.
ಹೆಚ್ಚಾತು ಒಟ್ಟು ಅದು ಗೊತ್ತಿಲ್ಲ ನಮ್ಗೆ. ಅಲ್ಲ ಈಗ ಏನು ಕಾರಣ ಏನಾರು ಗೊತ್ತೈತೆ ಏನು ಅನುಮಾನ ಪಡ್ತೀವಿ ಏನ್ರಿ ಏನೋ ಡೌಟ್ ಅದು ಪಡ್ತಿದ್ರೇನ್ರಿ? ಅದು ಏನು ನಮ್ಗೇನು ಗೊತ್ತ್ರಿ, ನಮ್ಮ ಮುಂದೆ ಏರೇ ಗೊತ್ತಾಕತ್ರಿ, ನಮ್ಮ ಮುಂದೆ ಹೇಳಿ ಹೆಂಗೆ ಗೊತ್ತಾಗ ಗಂಡ ಹೆಂಡತಿ ಜಗಳ ಅಂದ್ರೆ ಕಾಮನ್ ಆಗಿ ಅದೇ ಒಟ್ಟು ಜಗಳ ಗಂಡ ಹೆಂಡತಿ ಜಗಳ ಗೊತ್ತೈತೆ ಅಲ್ಲಿ ಮೂರು ಗಂಡ ಹೆಂಡತಿ ಜಗಳ ಅಂದ್ರೆ ಅದು ನಮ್ಗೆ ಹೆಂಗೆ ಗೊತ್ತ್ರಿ ಒಳಗಿಂದ ಏನಾರ ಹೊಡೆದು ಏರೇ ಗೊತ್ತಾಕತ್ರಿ. ನಾವು ಇಲ್ಲಿ ಇರೋರಲ್ರಿ ಈಗ 2-3 ತಿಂಗಳು ಆತು ಬಂದ್ರಿ. ಅವರು ಬೆಂಗಳೂರಾಗ ಅದಾರ ದುಡ್ಯಾಕ್ರಿ, ಅದಕ್ಕೆ ಈ ಮನೆ ಎಲ್ಲ ಬೋತಂತ ಅನ್ನೋ ಸಂಬಂಧ ಬಂದು ಉಳಿ ಅಂದ್ರೆ ಅವ್ರ ಅಪ್ಪಾರ ಜೊತೆಗೆ ಮಾತ್ರ ಅವ್ರ ಅಪ್ಪಾರ ಜೊತೆಗೆ ಇಲ್ಲೇ ಇದ್ರಲ್ಲ ಅವರು. ಹಾಂ ಅವರಪ್ಪ ಅವರು ಆ ಹೆಣ್ಮಗಳು ಆ ಮಕ್ಕಳ ಬೇರೆ ಕಡೆ ಶಾಲೆಗೆ ಆ ಮಗ ಆ ಇಬ್ಬರು ಮಕ್ಕಳನ್ನ ಬೇರೆ ಶಾಲೆಗೆ ಇಚ್ಚಿದ್ದು. ಏನು ಕೆಲಸ ಮಾಡ್ತೀರಿ ಹೆಣ್ಮಕ್ಳು? ಯಾರ್ರಿ ಈ ಸತ್ತವ್ರು ಏನು ಕೆಲಸ? ಅವ್ರು ಮೊದಲೇ ದುಡ್ದು ತಮ್ಮಂದ ಬರ್ತಿದ್ದ, ಇಲ್ಲೇ ಮಕ್ಕಳನ್ನ ನೋಡ್ಕೊಂಡು ಜೋಪಾನ ಮಾಡ್ತಾರೆ. ಆರು 1-2 ದಿನ ಯಾವ್ರಾಗ ದುಡ್ಯಾಕ ಕೆಲ್ಸಕ್ಕೆ ಬಿದ್ದಿಲ್ರಿ. ಅಲ್ಲಿಂದ ಈ 2 ದಿನ ಯಾವ್ರಾಗ ಕೆಲಸ ಮಾಡ್ತಿರಕ್ಕೆ ಈ 2 ದಿನ ಇಟ್ಟು ಬಂದ ಇಲ್ಲಿ